ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನೆಲ್. ನಾನು ಸಂಗೀತ ಭಟ್. ವ್ಯವಹಾರ ಆರಂಭಿಸುವುದು ಸುಲಭ, ಆದ್ರೆ ಸರಿಯಾದ ಬಿಸ್ನೆಸ್ ಸ್ಟ್ರಕ್ಚರ್ ಆಯ್ಕೆ ಮಾಡುವುದು ದೀರ್ಘಕಾಲದ ಯಶಸ್ಸಿಗೆ ಬಹುತೇಕ ಬಹಳ ಮುಖ್ಯವಾಗಿರುತ್ತದೆ. ನೀವು ನಿಮ್ಮ ವ್ಯವಹಾರವನ್ನ ಬೆಳೆಸಲು, ಫಂಡಿಂಗ್ ಪಡೆಯಲು ಅಥವಾ ಒಂದು ಬಲವಾದ ಮತ್ತು ನಂಬಿಕೆ ಹೊಂದಿರುವ ಬ್ರ್ಯಾಂಡ್ ಅನ್ನ ನಿರ್ಮಿಸಲು ಯೋಚಿಸ್ತಾ ಇದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಭಾರತದಲ್ಲಿ ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆರಂಭಿಸಲು ಬೇಕಾದ ಮೂಲಭೂತ ಅವಶ್ಯಕತೆಗಳು ಯಾವುದೆಲ್ಲ ಅಂತ ನಾನು ನಿಮಗೆ ಸರಳವಾಗಿ, ಸಂಪೂರ್ಣವಾಗಿ, ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ವಿಡಿಯೋವನ್ನ ಕೊನೆ ತನಕ ನೋಡ್ಬೇಕಾಗಿರೋದು. ಇನ್ನು ಈ ವಿಡಿಯೋವನ್ನ ಪ್ರಾರಂಭಿಸುವ ಮೊದಲು, ಅಂದ್ರೆ ಕಂಟಿನ್ಯೂ ಮಾಡುವ ಮೊದಲು, ನಿಮಗಾಗಿ ನಮ್ಮ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಇದೆ. ಏನಪ್ಪಾ ಅಂದ್ರೆ, ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದೀರಿ ಅಥವಾ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಕಡೆಯಿಂದ ನಿಮಗಾಗಿ ಒಂದು ಕೈಲಾದಷ್ಟು ಸಹಾಯ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ, ನಮ್ಮ ತಂಡ ಒಂದು ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿಯನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ದಿನನಿತ್ಯದ ಅಪ್ಡೇಟ್ಸ್, ನಿಮಗೆ ಬೇಕಾಗಿರುವಂತಹ ಬಿಸ್ನೆಸ್ ಟಿಪ್ಸ್ ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತ್ಯಾಕೆ ತಡ, ನೀವು ಕೂಡ ಈ ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿಗೆ ಜಾಯಿನ್ ಆಗ್ಬೋದು. ಹೇಗೆ ಅಂತ ಅನ್ಕೊಂಡಿದ್ರೆ, ನಾವು ಮೆನ್ಷನ್ ಮಾಡಿರುವಂತಹ ಲಿಂಕ್ಗೆ, ಅದು ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹಾಕಿರ್ತೀವಿ, ಅದನ್ನ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ. ಇನ್ನು ವಿಡಿಯೋವನ್ನ ಮುಂದುವರೆಸ್ತಾ ಹೋದ್ರೆ, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದ್ರೆ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವ್ಯವಹಾರ ನೋಂದಾಯಿಸಲು ಹಲವಾರು ರೀತಿಯ ಕಂಪನಿಗಳು ಇರ್ತವೆ. ಉದಾಹರಣೆಗೆ LLP, OPC, ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಪಬ್ಲಿಕ್ ಲಿಮಿಟೆಡ್ ಮುಂತಾದವು. ಅವುಗಳಲ್ಲಿ ಒಂದಾಗಿರುವಂತಹ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿಯ ಕಂಪನಿಯನ್ನ ರಿಜಿಸ್ಟರ್ ಆಫ್ ಕಂಪನೀಸ್ ROC ಅಡಿಯಲ್ಲಿ ನೋಂದಾಯಿಸಲಾಗುತ್ತದೆ. ಇನ್ನು ಈ ವಿಡಿಯೋವನ್ನ ಕಂಟಿನ್ಯೂ ಮಾಡುವ ಮೊದಲು ನಿಮಗಾಗಿ ನಮ್ಮ ಕಡೆಯಿಂದ ಮತ್ತೊಂದು ಅನೌನ್ಸ್ಮೆಂಟ್. ಏನಪ್ಪಾ ಅಂದ್ರೆ, ನೀವು ಈಗಾಗಲೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದೀರಿ ಅಥವಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಸೂಕ್ತವಾದ ಗೈಡೆನ್ಸ್ ಅವಶ್ಯಕತೆ ಇರುತ್ತದೆ, ಒಬ್ಬ ಗೈಡ್ ನ ಅವಶ್ಯಕತೆ ಇರುತ್ತದೆ. ಅದಕ್ಕೋಸ್ಕರ ನಾವು ಒಂದು PDF ಅನ್ನ, ಫ್ರೀ ಆದ PDF ಅನ್ನ ತಯಾರು ಮಾಡಿದ್ದೇವೆ. ಇದರಲ್ಲಿ ನಿಮಗೆ ಬಿಸ್ನೆಸ್ ಗೆ ರಿಲೇಟೆಡ್ ಗೈಡೆನ್ಸ್ ಆಗಿರ್ಬೋದು, ಯಾವುದೆಲ್ಲ ಡಾಕ್ಯುಮೆಂಟ್ ರಿಕ್ವೈರ್ಡ್ ಇದೆ, ಯಾವುದೆಲ್ಲ ಕಾನೂನುಗಳು ಇದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು ಅದರಲ್ಲಿ ಹೇಳಿದ್ದೇವೆ. ಮತ್ತ್ಯಾಕೆ ತಡ, ಈ PDF ಅನ್ನ ನಿಮ್ಮದಾಗಿಸ್ಕೊಡ್ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಲಿಂಕ್ ಅನ್ನ ಹಾಕಿದ್ದೇವೆ. ಅದನ್ನ ಕ್ಲಿಕ್ ಮಾಡಿ ಫ್ರೀ ಆದ PDF ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮುಖ್ಯ 3 ಲಾಭಗಳು ಯಾವುದು ಅನ್ನೋದನ್ನ ನೋಡೋಣ. ಮೊದಲನೆಯದಾಗಿ ಲಿಮಿಟೆಡ್ ಲಯಬಿಲಿಟಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಮತ್ತು ಡೈರೆಕ್ಟರ್ಗಳು ಮತ್ತು ಶೇರ್ ಹೋಲ್ಡರ್ಸ್ ಗಳ ವೈಯಕ್ತಿಕ ಆಸ್ತಿಗಳು ಸುರಕ್ಷಿತವಾಗಿರ್ತದೆ. ಬಿಸ್ನೆಸ್ ನಷ್ಟವಾದ್ರೂ ಲಾಭವಾದ್ರೂ, ಕಾನೂನು ಸಮಸ್ಯೆಗಳು ಬಂದ್ರೂ ಕೂಡ ಹೊಣೆಗಾರಿಕೆ ಕಂಪನಿಯಲ್ಲಿ ಹೂಡಿದ ಹಣದ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಹೊರತು ಅವರ ವೈಯಕ್ತಿಕ ಆಸ್ತಿಗೆ ಯಾವುದೇ ರೀತಿಯ ಪ್ರಭಾವ ಬೀಳೋದಿಲ್ಲ. ಇನ್ನು ಎರಡನೆಯ ಲಾಭವನ್ನ ನೋಡೋದಾದ್ರೆ ಬಿಸ್ನೆಸ್ ಕ್ರೆಡಿಬಿಲಿಟಿ, ಅಂದ್ರೆ ಉತ್ತಮ ಬಿಸ್ನೆಸ್ ನಂಬಿಕೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳ ಮೇಲೆ ಬ್ಯಾಂಕ್ಗಳು, ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಇನ್ವೆಸ್ಟರ್ಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳು ಹೆಚ್ಚು ನಂಬಿಕೆ ಇಡ್ತಾರೆ. ಇದರಿಂದ ಬ್ಯಾಂಕ್ ಲೋನ್ ಪಡೆಯುವುದು, ಇನ್ವೆಸ್ಟರ್ ಗಳನ್ನ ಆಕರ್ಷಿಸುವುದು ಮತ್ತು ದೀರ್ಘಕಾಲದ ಬಿಸ್ನೆಸ್ ಗಳ ಒಪ್ಪಂದಗಳನ್ನ ಪಡೆಯುವುದು ಸುಲಭವಾಗಿರ್ತದೆ. ಇನ್ನು ಮೂರನೆಯ ಲಾಭವಾಗಿ ಫಂಡಿಂಗ್ ಪಡೆಯಲು ಮತ್ತು ಬೆಳವಣಿಗೆಗೆ ಸುಲಭವಾಗಿರ್ತದೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಶೇರ್ಗಳನ್ನ ನೀಡುವ ಮೂಲಕ ಇನ್ವೆಸ್ಟರ್ಸ್ ಗಳಿಂದ ಹಣ ಸಂಗ್ರಹಿಸಬಹುದು. ಆದ್ದರಿಂದ ಸ್ಟಾರ್ಟ್ಅಪ್ಗಳು ಮತ್ತು ವೇಗವಾಗಿ ಬೆಳೆಯಲು ಯೋಚಿಸುವ ವ್ಯವಹಾರಗಳಿಗೆ ಇದು ತುಂಬಾ ಸೂಕ್ತವಾಗಿರುತ್ತದೆ. ಇನ್ನು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆರಂಭಿಸಲು ಬೇಕಾದ ಮೂಲಭೂತ ಅವಶ್ಯಕತೆಗಳು ಯಾವುದೆಲ್ಲ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಕಂಪನಿಯ ಹೆಸರು.
ಕಂಪನಿಯ ಹೆಸರು ಯುನಿಕ್ ಆಗಿರಬೇಕು ಮತ್ತೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ MCA ನಿಂದ ಅಪ್ರೂವಲ್ ಅನ್ನ ಪಡೆದಿರಬೇಕು. ಇದು ಈಗಿರುವ ಕಂಪನಿ ಹೆಸರು ಅಥವಾ ಟ್ರೇಡ್ ಮಾರ್ಕ್ ಗೆ ಹೊಂದಿಕೆಯಾಗಬಾರದು. ಅಂದ್ರೆ ಯಾರು ಈ ಹೆಸರನ್ನ ಮೊದಲಿಗೆ ಬಳಕೆ ಮಾಡ್ತಾ ಇರಬಾರ್ದಾಗಿರ್ತದೆ. ಒಳ್ಳೆಯ ಹೆಸರು ನಿಮ್ಮ ಬ್ರ್ಯಾಂಡ್ ಗುರುತು ಮತ್ತು ನಂಬಿಕೆಯನ್ನ ಕೂಡ ಹೆಚ್ಚಿಸ್ತದೆ. ಇನ್ನು ಎರಡನೆಯ ಪಾಯಿಂಟ್ ಆಗಿ ಬಿಸ್ನೆಸ್ ಚಟುವಟಿಕೆ, ಬಿಸ್ನೆಸ್ ಆಕ್ಟಿವಿಟೀಸ್. ನೀವು ಯಾವ ರೀತಿಯ ವ್ಯವಹಾರ ಆರಂಭಿಸುತ್ತಿದ್ದೀರಿ ಎಂಬುದನ್ನ ಸ್ಪಷ್ಟವಾಗಿ ನಿರ್ಧರಿಸಬೇಕು. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಒಂದೇ ಬಿಸ್ನೆಸ್ ಆಕ್ಟಿವಿಟಿಯನ್ನ ನಡೆಸಬಹುದು. ಆದ್ದರಿಂದ ನಿಮ್ಮ ವ್ಯವಹಾರ ಚಟುವಟಿಕೆಗಳನ್ನ ಸ್ಪಷ್ಟವಾಗಿ ಡಿಸೈನ್ ಮಾಡಿರಬೇಕು. ಇನ್ನು ಮೂರನೆಯ ಪಾಯಿಂಟ್ ಆಗಿ ಕನಿಷ್ಠ 2 ಶೇರ್ ಹೋಲ್ಡರ್ಸ್ ಅವಶ್ಯಕತೆ ಇರ್ತದೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆರಂಭಿಸಲು 2 ಶೇರ್ ಹೋಲ್ಡರ್ಸ್ ಗಳು ಬೇಕಾಗಿರ್ತದೆ. ಶೇರ್ ಹೋಲ್ಡರ್ಸ್ ಗಳು ವ್ಯಕ್ತಿ ಆಗಿರಬಹುದು ಅಥವಾ ಕಂಪನಿಗಳಾಗಿರಬಹುದು. ಅದೇ ವ್ಯಕ್ತಿ ಡೈರೆಕ್ಟರ್ ಆಗಿಯೂ ಕಾರ್ಯನಿರ್ವಹಿಸಬಹುದಾಗಿದೆ. ಫೋರ್ತ್ ಪಾಯಿಂಟ್, ಕನಿಷ್ಠ 2 ಡೈರೆಕ್ಟರ್ ಗಳು ಅವಶ್ಯಕತೆ ಇರುತ್ತದೆ. ಕಂಪನಿಯನ್ನ ನಿರ್ವಹಿಸಲು ಕನಿಷ್ಠ 2 ಡೈರೆಕ್ಟರ್ಗಳು ಕಡ್ಡಾಯ. ಅದರಲ್ಲಿ ಒಬ್ಬರು ಭಾರತದಲ್ಲಿ ವಾಸಿಸುವ ವ್ಯಕ್ತಿ ಆಗಿರಬೇಕು. ಕಂಪನಿಯ ನಿಯಮ ಪಾಲನೆ ಮತ್ತು ನಿರ್ಧಾರಗಳ ಜವಾಬ್ದಾರಿಗಳನ್ನ ಡೈರೆಕ್ಟರ್ಗಳ ಮೇಲಿರುತ್ತದೆ. ಇನ್ನು 5ನೆಯ ಪಾಯಿಂಟ್ ಆಗಿ 1 ಲಕ್ಷ ರೂಪಾಯಿ ಶೇರ್ ಕ್ಯಾಪಿಟಲ್ ಇರಬೇಕು. ಕಂಪನಿ ಕನಿಷ್ಠ 1 ಲಕ್ಷ ರೂಪಾಯಿ ಅಥೋರೈಸ್ಡ್ ಶೇರ್ ಕ್ಯಾಪಿಟಲ್ ಅಗತ್ಯ ಇರ್ತದೆ. ಕಂಪನಿ ರಿಜಿಸ್ಟರ್ ಆದ ನಂತರ ಈ ಹಣವನ್ನ ಕಂಪನಿಯ ಕರೆಂಟ್ ಅಕೌಂಟ್ಗೆ ಜಮಾ ಮಾಡಬೇಕಾಗಿರ್ತದೆ. ಭಾರತದಲ್ಲಿ ಕಚೇರಿಯ ವಿಳಾಸ ಇರಬೇಕಾಗಿರ್ತದೆ. ಕಂಪನಿಗೆ ಭಾರತದಲ್ಲಿ ಒಂದು ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್ ಇರಬೇಕು. ಅದು ವಾಣಿಜ್ಯ ಅಥವಾ ನಿವಾಸ ವಿಳಾಸವಾಗಿರಬಹುದು. ರಿಜಿಸ್ಟ್ರೇಷನ್ ಸಮಯದಲ್ಲಿ ವಿಳಾಸದ ಪುರಾವೆಯನ್ನ ಕೂಡ ನಾವು ನೀಡಬೇಕಾಗಿರ್ತದೆ. ದೀರ್ಘಕಾಲದ ಬೆಳವಣಿಗೆ ಮತ್ತು ಸ್ಕೇಲಬಿಲಿಟಿ ಯೋಚಿಸುತ್ತಿದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆರಂಭಿಸುವುದು ಸರಿಯಾದ ಹೆಜ್ಜೆಯಾಗಿದೆ. ಸರಿಯಾದ ಸ್ಟ್ರಕ್ಚರ್ ಮತ್ತು ಸೂಕ್ತ ರಿಜಿಸ್ಟ್ರೇಷನ್ಗಳೊಂದಿಗೆ ನಿಮ್ಮ ವ್ಯವಹಾರಕ್ಕೆ ಕಾನೂನು ಬಲ ಮತ್ತು ನಂಬಿಕೆ ದೊರೆಯುತ್ತದೆ. ಆರಂಭದಲ್ಲೇ ಸರಿಯಾಗಿ ಪ್ಲಾನ್ ಮಾಡಿಕೊಂಡು ನಿಮ್ಮ ಕಂಪನಿಯ ಭವಿಷ್ಯದ ಯಶಸ್ಸಿಗೆ ನೀವು ಸಿದ್ಧರಾಗಿರ್ಬೇಕಾಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಡಿಯೋವಾಗಿತ್ತು. ಇದೇ ರೀತಿಯ ಮಾಹಿತಿಕರವಾಗಿರುವಂತಹ ವಿಡಿಯೋವನ್ನ ನೀವು ನೋಡ್ಬೇಕು ಅಂತ ಆದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ, ನಿಮಗೆ ನಾವು ಅಪ್ಲೋಡ್ ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ. ಮತ್ತೆ ಯಾಕೆಂದ್ರ ಏನು ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.